ಇವಾಗ ಬಸ್ ಬರ್ತಾ ಇದೆ. ನಾನಿವಾಗ ಮೀಶೋದಲ್ಲಿ ಒಂದು ಆರ್ಡ್ರ್ ಮಾಡಿದ್ದು, ಇವಾಗ ಸಿಕ್ಕಿತ್ತು ನನ್ನ ಕೈಗೆ. ಸೊ ಅದನ್ನು ತಗೊಂಡು ಹೋಗ್ತಾ ಇದ್ದೀನಿ ಮನೆಗೆ. ಇವಾಗ ನೋಡಬೇಕು ಯಾವ ಥರ ಇದೆ ಅಂತ. ಗಾಡಿಯ ಇದು ಸೌಂಡಲ್ಲಿ ಜಾಸ್ತಿ ನಿಮಗೆ ಕೇಳಲಿಕ್ಕೂ ಇಲ್ಲ ಆಯಿತಾ. ನೋಡುವ ಡ್ರೆಸ್ ಯಾವ ಥರ ಇದೆ ಅಂತ ನೋಡುವ, ತೋರಿಸ್ತೀನಿ ನಿಮಗೆ. ಓಕೆ, ಮನೆ ಹತ್ರ ಬಂದೆ. ನನಗೆ ಶಾಪಿಗೆ ಸಹ ಹೋಗ್ಲಿಕ್ಕಿತ್ತು, ಮತ್ತೊಂದು ಜೆರಾಕ್ಸ್ ತಗೊಳ್ಳಿಕ್ಕಿತ್ತು. ನಮ್ಮದು ರೂಮಿದು ಅಗ್ರಿಮೆಂಟ್ ಇತ್ತು ಎಲ್ಲ ಜೆರಾಕ್ಸ್ ತಗೊಳ್ಳಿಕ್ಕಿತ್ತು. ಹಾಗೆ ಅದನ್ನು ತೆಗೆದುಕೊಂಡು ಬರಲಿಕ್ಕೆ ಅಂತ ಹೊರಟದ್ದು. ಆಗ ಮೀಶೋದವ್ರದ್ದು ಕಾಲ್ ಬಂತು. ಹಾಗೆ ಇದು ನೋಡಿ, ನಾನು ಜೆರಾಕ್ಸ್ ತಂದಿದ್ದೇನೆ. ಹಾಗೆ ಬರುವಾಗ ಐಸ್ ಕ್ರೀಮ್ ಕೂಡ ತಂದೆ. ಲೆಟ್ಸ್ ಗೋ. ಈಗ ಡ್ರೆಸ್ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಮೀಶೋದಲ್ಲಿ ನಾನೊಂದು ಡ್ರೆಸ್ ಆರ್ಡ್ರ್ ಮಾಡಿದ್ದೆ ಆಯಿತಾ. ಅದು ಇವಾಗ ಬಂತು. ಯಾವ ಥರ ಇದೆ ಅಂತೇಳಿ ಸ್ವಲ್ಪ ಕ್ಯೂರಿಯಾಸಿಟಿ ಇದೆ. ಯಾಕಂದರೆ ನನ್ನದು ಫೇವ್ರೆಟ್ ಕಲರ್ ಇದು. ನಾನು ಆರ್ಡ್ರ್ ಮಾಡಿದ್ದೆ. ಈ ಕಲರ್ ಯಾವುದು ಬಂದಿದೆ, ಕ್ಲೋತ್ ಹೇಗಿದೆ ಅಂತ ಸಹ ಗೊತ್ತಿಲ್ಲ. ಯಾಕಂದರೆ ನಾನು ಅವತ್ತೊಂದು ಸಾರಿ ನಾನು ಮೀಶೋದಲ್ಲಿ ಆರ್ಡ್ರ್ ಮಾಡಿರುವಾಗ ಅದು ಡ್ರೆಸ್ಸಿದು ಕ್ಲೋತ್ ಸ್ವಲ್ಪ ಚೇಂಜ್ ಬಂದಿತ್ತು ಆಯಿತಾ. ಅದಕ್ಕೆ ಸ್ವಲ್ಪ ಭಯ. ನೋಡಿ 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 ಮತ್ತೆ ಅದೊಂದು ಬೇಕು ಅಂತ ಆಯಿತು. ಅದಕ್ಕೋಸ್ಕರ ನಾನು ತಗೊಂಡೆ. ನೋಡುವ ಅದು ಯಾವ ಥರ ಇದೆ, ಕ್ಲೋತ್ ಯಾವ ಥರ ಇದೆ ಅಂತ ನೋಡುವ. ಇವಾಗಷ್ಟೇ ಒಂದು 6 ಗಂಟೆಗೆ ಇದು ನನ್ನ ಕೈಗೆ ಸಿಕ್ಕಿದೆ ಆಯಿತಾ. ಹೇಗೆ ಉಂಟು ಅಂತ ನೋಡುವ. ಭಯ ಆಗ್ತದೆ ಮಾರೆ, ಇಲ್ಲದ್ರೆ ರಿಟರ್ನ್ ಮಾಡಬೇಕಷ್ಟೇ. ಇಷ್ಟರೊಳಗೆ ಯಾವುದು ಸಹ ನಾನು ರಿಟರ್ನ್ ಮಾಡಲಿಲ್ಲ. ನೋಡುವ ಇದು ಯಾವ ಥರ ಇದೆ ಅಂತ. ಕಲ್ಲರ್ ಅದೇ ಬಂದಿದೆ ಸ್ವಲ್ಪ. ನೋಡಿ, ಪರ್ಪಲ್ ಕಲರ್. ನನಗೆ ಇದು ತುಂಬ ಇಷ್ಟ ಆಯ್ತಾ ಈ ಕಲರ್. ಅದಕ್ಕೋಸ್ಕರ ಇದೇ ಕಲರ್ ಆರ್ಡ್ರ್ ಮಾಡಿದ್ದೇನೆ. ಯಾವ ಥರ ಬಂದಿದೆ ಅಂತ ಗೊತ್ತಿಲ್ಲ. ಎಷ್ಟು ನೋಡುವ. ವಾವ್, ಚಂದ ಬಂದಿದೆ ಗೈಸ್. ಕ್ಲೋತ್ ಎಲ್ಲ ಚಂದ ಇದೆ, ಮತ್ತೆ ನೋಡ್ಲಿಕ್ಕೂ ಆ ಥರನೇ ಇದೆ. ಇದನ್ನು ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದೆ ಆಯಿತಾ. ಇದು ಪರವಾಗಿಲ್ಲ, ಇದು ಶಾಪಲ್ಲಿ ಸಿಕ್ಕಿದ ಹಾಗೆ ಉಂಟು ಕ್ಲೋತ್ ಎಲ್ಲ. ಹಾಗೆ ನಾನು ಇದು ಇಂಥದ್ದು ಡ್ರೆಸ್ ಎಲ್ಲ ತಗೊಳ್ಳೋದಿಲ್ಲ. ಯಾಕಂತ ಹೇಳಿದರೆ ಇದು ಲೈನಿಂಗ್ ಸ್ವಲ್ಪ ಗಿಡ್ಡ ಬರ್ತದಲ್ಲ, ಅದಕ್ಕೋಸ್ಕರ. ಇದು ಓಕೆ, ಇದು ಸ್ವಲ್ಪ ಉದ್ದ ಇದೆ, ಒಂದಿಷ್ಟರವರೆಗೆ ಇದೆ. ಹಾಗೆ ನಂದು ಫೇವ್ರೆಟ್ ಕಲರ್ ಗೈಸ್. ತುಂಬ ಅಂದರೆ ತುಂಬ ಇಷ್ಟ. ನನ್ನ ಹತ್ರ ಇಂಥದ್ದು ಇರಲಿಲ್ಲ, ಎಲ್ಲ ಇದ್ದದೇ ಕಲರ್ ಇರೋದು. ಬ್ಲ್ಯಾಕ್ ಮತ್ತು ಎಂತ ವೈಟ್ ಕಲರ್, ರೆಡ್ ಕಲರ್, ಅದೆಲ್ಲ ಕಾಮನ್. ಎಲ್ಲರ ಹತ್ರ ಅದೇ ಕಲರ್ ಇರ್ತದಲ್ಲ. ಇದೆಲ್ಲ ಒಂಥರ ರೇರ್ ಕಲರ್ ಅಲ್ಲ. ಅದಕ್ಕೋಸ್ಕರ ಇದನ್ನು ನೋಡಿ 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 ಮತ್ತೆ ನಾನು ಇದನ್ನು ಬುಕ್ ಮಾಡಿರೋದು. ನೋಡುವ, ಇದನ್ನು ಹಾಕಿ ತೋರಿಸ್ತೇನೆ, ವೇರ್ ಮಾಡ್ತೀನಿ. ವೇರ್ ಮಾಡಿ ನೀವು ಕಮೆಂಟ್ ಹಾಕಿ ಆಯಿತಾ, ಯಾವ ಥರ ಇದೆ ಅಂತ. ನಿಮಗೂ ಇಷ್ಟ ಆಯಿತಾ ಅಂತ ನೀವು ಕಮೆಂಟ್ ಹಾಕಿ. ಇದಾದರೆ ನಿಮಗೆ ತಗೋಬಾರ್ದು. ನಾನು ಪ್ರಾಡಕ್ಟ್ ಒಳ್ಳೆದಿದ್ದರೆ ನಾನು ನಿಮಗೆ ಹೇಳ್ತೇನೆ, ನೀವು ತಗೊಳ್ಳಿ ಅಂತ. ಮತ್ತು ಮೊನ್ನೆ ನಾನು ತಗೊಂಡಿದ್ದಲ್ಲ, ಅದು ಬಟ್ಟೆ ಇಡುವಂಥದ್ದು, ಅದು ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಆಗಲಿಲ್ಲ ಇಷ್ಟರವರೆಗೆ. ಹಾಗೆ ಅದನ್ನು ಮಾತ್ರ ನಾವು ಎತ್ತಿ ಆಚೆಮೆ ಈಚೆಮೆ ಆ ಥರ ಎಲ್ಲ ಇಡಬಾರ್ದು. ಒಂದು ದಿಕ್ಕಲ್ಲಿ ಇಟ್ಟರೆ ಅಲ್ಲೇ ಇಡಬೇಕು. ಅಲ್ಲೇ ಇಟ್ಟರೆ ಅದು ನೀಟಾಗಿ ಇರ್ತದೆ. ನಾವು ಆಚೆ ಈಚೆ ಇಡುವಾಗ ಅದು ಆಚೆ ಈಚೆ ಎಂತ ಬಿಚ್ಚಿ ಹೋಗ್ತದೆ ಆಚೆ ಈಚೆ. ಎಲ್ಲರೂ ಹೇಳ್ತಿದ್ರಲ್ಲ, ಕಮೆಂಟ್ ಎಲ್ಲ ತುಂಬ ಜನ ಕಮೆಂಟ್ ಹಾಕಿದ್ದಾರೆ ಮಾತ್ರ. ಅದು ಚೆನ್ನಾಗಿಲ್ಲ, ಅದು ಹೀಗೆ ಆಗ್ತದೆ ಹಾಗೆ ಆಗ್ತದೆ ಅಂತ. ಅದಕ್ಕೆ ಮತ್ತೆಂತ ಗೊತ್ತುಂಟಾ, ತುಂಬ ಭಾರದೇ ಇಡಬಾರ್ದು. ಅತ್ತಿಗೆ ಮಗ ಇದ್ದಾನೆ, ಅವನು ಕಿರ್ಚ್ತಾ ಇದ್ದಾನೆ ಆಯಿತಾ. ಕೇಳ್ಬೋದು, ನಾನು ಮೈಕ್ ಬೇರೆ ಇಟ್ಟಿದ್ದೇನೆ, ಆದರೆ ಗೊತ್ತಿಲ್ಲ ಕೇಳ್ತದ ಎಂತ ಅಂತ ಗೊತ್ತಿಲ್ಲ. ಆದರೆ ಇದನ್ನು ಇವಾಗ ವೇರ್ ಮಾಡಿ ನಾನು ತೋರಿಸ್ತೀನಿ ನಿಮಗೆ ಯಾವ ಥರ ಇದೆ ಅಂತ. ಹಾಕಿ ತೋರಿಸುವಂತ ಇದ್ದೆ ಗೈಸ್, ಆದರೆ ಹಾಕಿದೆ. ಆದರೆ ನನಗೆ ಇದು ಫಿಟ್ಟಿಂಗ್ ಎಲ್ಲ ಸ್ವಲ್ಪ ಚೇಂಜಸ್ ಎಲ್ಲ ಮಾಡಲಿಕ್ಕೆ ಇದೆ. ಯಾಕೆ ಗೊತ್ತಾ, ಇದು ಕೈ ಇಲ್ಲಿಂದಲೇ ಅಟ್ಯಾಚ್ ಅಲ್ಲ, ಅದಿಲ್ಲೆಲ್ಲ ಕಾಣ್ತದೆ. ಅದಕ್ಕೋಸ್ಕರ ಸ್ವಲ್ಪ ಚೇಂಜಸ್, ಸ್ಟಿಚಿಂಗ್ ಮಾಡಬೇಕಿದ್ರೆ ಇದನ್ನು ಸ್ವಲ್ಪ. ಹಾಗೆ ಹಾಕಿ ತೋರಿಸ್ತಾ ಇಲ್ಲ. ಡ್ರೆಸ್ ಚೆನ್ನಾಗಿದೆ, ಡ್ರೆಸ್ ಕ್ಲೋತ್ ಎಲ್ಲ ಚೆನ್ನಾಗಿದೆ. ನಿಮಗೆ ಕೂಡ ಬೈ ಮಾಡ್ಕೋಬೋದು, ಇದರಲ್ಲಿ ಏನೋ ಪ್ರಾಬ್ಲಮ್ ಇಲ್ಲ.
ಲೈನಿಂಗ್ ಮಾತ್ರ ಗಿಡ್ಡ ಬರ್ತದೆ, ಅದು ನಾವೀಗ ಶಾಪಲ್ಲಿ ತಗೊಂಡ್ರೆ ಸಹ ಹಾಗೆ ಬರ್ತದೆ. ಕಲರ್ ಅಂತೂ ನನಗೆ ಸೇಮ್ ಕಲರ್, ಇದೇ ಕಲರ್ ಬಂದಿದೆ. ಮತ್ತೆ ಬಟ್ಟೆ ಸಹ ಈ ಕಲರ್ ಇರಬೇಕು ಅಂತ ನೆನೆಸಿದೆ, ಅದು ಆ ಥರನೇ ಬಂದಿದೆ. ಹಾಗೆ ನಿಮಗೆ ಇಷ್ಟ ಆದರೆ ಲಿಂಕ್ ಅಂತ ಹೇಳಿ ಕಮೆಂಟ್ ಮಾಡಿ, ಖಂಡಿತ ಲಿಂಕ್ ಕಳಿಸ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಥ್ಯಾಂಕ್ ಯು. ಇದೊಂದು ಮಿನಿ ಲಾಗ್ ಆಯಿತಾ. ಬಾಯ್ ಬಾಯ್. ಹಾಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ಲಾಗ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ. ಹಾಗೆ ಲಾಗ್ ನೋಡಿದಂಥ ಎಲ್ಲರೂ ಕೂಡ ಒಂದು ಕಮೆಂಟ್ ಹಾಕಿ ಆಯಿತಾ. ಬಾಯ್ ಬಾಯ್.